ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಈವ್ನಿಂಗ್ ರೀಡಿಂಗಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಯಾವ ಎನರ್ಜಿ ಇದೆ ಅಂತ ನೋಡೋಣ. ಮೊದಲು ಕಾಮಾಗಿ ಕೂತ್ಕೊಳ್ಳಿ, ಡೀಪ್ ಬ್ರೀತನ್ನು ತಗೊಳ್ಳಿ, ನಿಮ್ಮ ಮೈಂಡ್ ಮತ್ತು ಮನಸ್ಸನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈಗ ನಿಮ್ಮ ಪರ್ಸನ್ ಹೆಸರನ್ನು ಮನಸಾರೆ 3 ಬಾರಿ ನೆನಪಿಸ್ಕೊಳ್ಳಿ. ನಿಮ್ಮ ಪರ್ಸನ್ ಫೇಸನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವರು ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡ್ಕೊಳ್ಳಿ. ಅದಕ್ಕೂ ಮೊದಲು ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಹೇಳಿ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ನಿಮ್ಮ ಪರ್ಸನ್ ಎನರ್ಜಿಯನ್ನು ಫೀಲ್ ಮಾಡಿ. ಬ್ಯೂಟಿಫುಲ್ ಆಗಿರುವ ಎನರ್ಜಿ ಬಂದಾಗ ಅದನ್ನು ರಿಸೀವ್ ಮಾಡ್ಕೊಳ್ಳಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ಎಲ್ಲ ವಿಷಯಗಳು ಎಲ್ಲರಿಗೂ ಕೂಡ ಮ್ಯಾಚ್ ಆಗಬೇಕು ಅಂತ ಇಲ್ಲ. ನಿಮ್ಮ ಸಿಚುವೇಶನ್ಗೆ ಮ್ಯಾಚ್ ಆಗೋ ಎನರ್ಜಿ ಮಾತ್ರ ರಿಸೀವ್ ಮಾಡ್ಕೊಳ್ಳಿ. ಯಾವುದಾದ್ರೂ ಭಾಗ ನಿಮಗೆ ಮ್ಯಾಚ್ ಆಗಲಿಲ್ಲ ಅಂದರೆ ಅದನ್ನು ಫೋರ್ಸ್ ಆಗಿ ತಗೊಳ್ಬೇಡಿ. ಈ ರೀಡಿಂಗ್ನ ಉದ್ದೇಶ ಏನು ಅಂದರೆ, ಈ ಕ್ಷಣದ ಪ್ರೆಸೆಂಟ್ ಎನರ್ಜಿ ಹೇಗಿದೆ, ನಿಮ್ಮ ಪರ್ಸನ್ ಮನಸ್ಸಿನಲ್ಲಿ ಏನು ನಡೀತಾ ಇದೆ, ನಿಮ್ಮಿಬ್ಬರ ನಡುವೆ ಯಾವ ರೀತಿಯ ಎಮೋಷನ್ಸ್ ಅಥವಾ ವೈಬ್ಸ್ ನಡೀತಾ ಇದೆ, ಅದನ್ನು ನಿಮಗೆ ತಿಳಿಸುವ ಒಂದು ಸಣ್ಣ ಪ್ರಯತ್ನ ಅಷ್ಟೇ. ಹಾಗಾಗಿ ಓವರ್ ಆಗಿ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ನಿಮ್ಮ ಮನಸ್ಸನ್ನು ಅನಾವಶ್ಯಕ ಭಯಗಳಿಂದ ತುಂಬಿಸ್ಕೊಳ್ಬೇಡಿ. ಯಾವುದೇ ರಿಲೇಷನ್ಶಿಪ್ಪಲ್ಲಿ ಆಗಿರಲಿ, ಪಾಸಿಟಿವ್ ಎನರ್ಜಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಮಿಬ್ಬರ ಪ್ರೀತಿ ಅನ್ನೋದು ನಿಜವಾಗಿದ್ದರೆ, ಅದು ಪ್ಯೂರ್ ಆಗಿದ್ದರೆ, ಯೂನಿವರ್ಸ್ ಸೇರಿಸಬೇಕಾದ ಇಬ್ಬರನ್ನು ಯಾರೂ ಕೂಡ ಶಾಶ್ವತವಾಗಿ ದೂರ ಮಾಡೋದಕ್ಕೆ ಆಗೋದಿಲ್ಲ. ಆದರೆ ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಬಲವಂತದಿಂದ ಯಾವ ರಿಲೇಷನ್ಶಿಪ್ ಕೂಡ ಉಳಿಯಲ್ಲ. ಪ್ರೀತಿ ಅಂದರೆ ಅದು ಫೋರ್ಸ್ ಅಲ್ಲ, ಅದು ಅರ್ಥ ಮಾಡ್ಕೊಳ್ಳೋದು, ರೆಸ್ಪೆಕ್ಟ್, ಕೇರ್ ಮತ್ತು ನಿಜವಾದ ಕನೆಕ್ಷನ್. ಹಾಗಾಗಿ ಕಾಮ್ ಆಗಿರಿ, ಪಾಸಿಟಿವ್ ಆಗಿರಿ. ಯಾವುದು ನಿಮ್ಮದಾಗಿದೆಯೋ ಅದು ಸರಿಯಾದ ಟೈಮ್ನಲ್ಲಿ ನಿಮ್ಮ ಹತ್ರ ಬಂದೇ ಬರುತ್ತೆ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಯುವರ್ ಪಾರ್ಟ್ನರ್ ಎನರ್ಜಿ ನಿಮ್ಮನ್ನು ದೂರ ಮಾಡಿಕೊಂಡು, ನಿಮ್ಮಿಂದ ದೂರ ಹೋಗಿ ನಿಮ್ಮ ಜೊತೆ ಡಿಸ್ಟೆನ್ಸ್ ಕ್ರಿಯೇಟ್ ಮಾಡಿ ಅವರು ಹ್ಯಾಪಿಯಾಗಿಲ್ಲ, ಅವರು ಗಿಲ್ಟ್ನಲ್ಲಿದ್ದಾರೆ. ಅವರಿಂದ ಕೆಲವು ದೊಡ್ಡ ತಪ್ಪುಗಳು ಆಗಿರ್ಬೋದು. ನಿಮ್ಮ ಹೃದಯಕ್ಕೆ ತುಂಬ ಪೇಯ್ನ್ ಕೊಟ್ಟಿದ್ದಾರೆ, ನಿಮ್ಮಿಂದ ದೂರ ಹೋಗಿದ್ದಾರೆ, ನಿಮ್ಮ ಮೇಲೆ ತುಂಬ ರೂಡಾಗಿ ಬಿಹೇವ್ ಮಾಡಿರ್ಬೋದು, ನಿಮಗೆ ಹರ್ಟ್ ಆಗುವ ಹಾಗೆ ಬಿಹೇವ್ ಮಾಡಿದ್ದಾರೆ, ಎಮೋಷ್ನಲಿ ನಿಮ್ಮನ್ನು ಬ್ರೇಕ್ ಮಾಡಿದ್ದಾರೆ, ಎಮೋಷ್ನಲಿ ತಪ್ಪಾಗಿ ಟ್ರೀಟ್ ಮಾಡಿದ್ದಾರೆ. ಈಗ ಅವರ ಎನರ್ಜಿಯ ಪ್ರಕಾರ ಅವರು ಆ್ಯಂಗ್ಸೈಟಿಯಲ್ಲಿದ್ದಾರೆ, ಫಿಯರ್ನಲ್ಲಿದ್ದಾರೆ, ತುಂಬ ಸ್ಟ್ರೆಸ್ನಲ್ಲಿದ್ದಾರೆ, ಡೀಪ್ ಒಳಗಿನಿಂದ ಕಂಪ್ಲೀಟಾಗಿ ಡೌನ್ ಆಗ್ತಾ ಇದ್ದಾರೆ. ಪಾಸ್ಟ್ನಲ್ಲಿ ಏನೇ ಆಗಿರಲಿ ಅಥವಾ ಈಗ ರೀಸೆಂಟಲ್ಲಿ ಏನೇ ಆಗಿರಲಿ, ಅವರು ಮಾಡಿದ ಕೆಲವು ಬಿಹೇವಿಯರ್ ಅವರನ್ನು ಒಳಗಿನಿಂದ ಡೌನ್ ಮಾಡ್ತಾ ಇದೆ. ಪ್ರಾಕ್ಟಿಕಲ್ ಮೈಂಡ್ ಆ್ಯಂಡ್ ಈಗೋ ಎನರ್ಜಿ. ಈ ವ್ಯಕ್ತಿ ತುಂಬ ಈಗೋನಲ್ಲಿ ಇದ್ದರು, ತುಂಬ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತಾ ಇದ್ರು, ಅವರ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇದ್ರು. ಒಬ್ಬ ಮನುಷ್ಯ ಯಾವಾಗ ತನ್ನ ಬಗ್ಗೆ ಮಾತ್ರ ಯೋಚಿಸ್ತಾನೋ, ತನ್ನ ಜೊತೆ ಇರುವ ಜನರ ಫೀಲಿಂಗ್ಸ್ ಬಗ್ಗೆ ಯೋಚನೆ ಮಾಡೋದಿಲ್ವೋ, ಆಗ ಒಂದು ದಿನ ಅವರು ಒಬ್ಬಂಟಿ ಆಗಿಬಿಡ್ತಾರೆ. ಈಗ ಅದೇ ಎನರ್ಜಿ ಇದೆ. ಇವತ್ತು ಅವರು ಕಂಪ್ಲೀಟಾಗಿ ಒಂಟಿಯಾಗಿದ್ದಾರೆ. ಅದು ಯಾಕಾಯಿತು? ಯಾಕೆಂದರೆ ಅವರು ನಿಮ್ಮ ಮನಸ್ಸಿಗೆ ಪೇಯ್ನ್ ಕೊಟ್ಟಿದ್ದಾರೆ, ನಿಮ್ಮ ಮನಸ್ಸಿಗೆ ತುಂಬ ಹರ್ಟ್ ಮಾಡಿದ್ದಾರೆ. ಅವರು ಅವರ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾಯಿದ್ರು, ನಿಮ್ಮ ಫೀಲಿಂಗ್ಸ್ ಬಗ್ಗೆ ಅವರಿಗೆ ಯಾವುದೇ ಗಮನ ಇರಲಿಲ್ಲ. ನೀವು ಏನು ಯೋಚನೆ ಮಾಡ್ತಾಯಿದ್ರಾ, ನಿಮಗೆ ಏನಾಗ್ತಾ ಇದೆ, ಹೇಗಾಗ್ತಾ ಇದೆ, ಅದರ ಬಗ್ಗೆ ಅವರಿಗೆ ಯಾವುದೇ ಇಂಪಾರ್ಟೆನ್ಸ್ ಇರಲಿಲ್ಲ. ಆ ಟೈಮ್ನಲ್ಲಿ ಅವರು ಅವರ ಈಗೋದಲ್ಲೇ ಬದುಕ್ತಾಯಿದ್ರು. ಆದರೆ ನೀವು ರಿಲೇಷನ್ಶಿಪ್ ಉಳಿಸ್ಕೊಳ್ಳೋದಕ್ಕೆ ನಿಮ್ಮ ಕಡೆಯಿಂದ ಫುಲ್ ಎಫರ್ಟ್ ಹಾಕಿದ್ದೀರಾ. ಈ ಕನೆಕ್ಷನ್ ಉಳಿಸೋದಕ್ಕೆ ಪಾಸಿಟಿವ್ ಆಗಿರಲಿ ಅಂತ ನಿಮ್ಮಿಂದ ಮಾಡಬೇಕಾಗಿರುವ ಎಲ್ಲ ಎಫರ್ಟ್ ಹಾಕಿದ್ದೀರಾ. ಆದರೆ ಅವ್ರು ಏನು ಮಾಡಿದ್ರು, ನಿಮಗೆ ಪೇಯ್ನ್ ಕೊಟ್ಟರು, ನಿಮ್ಮನ್ನು ಹರ್ಟ್ ಮಾಡಿದ್ರು. ಇಮ್ಮೆಚುರಿಟಿ ಎನರ್ಜಿ, ತುಂಬ ಇಮ್ಮೆಚುರಿಟಿ, ತಪ್ಪು ಡಿಸಿಷನ್ಸ್, ಇದೆಲ್ಲ ಕಾರಣದಿಂದ ಇವತ್ತು ಅವ್ರಿಗೆ ತುಂಬ ಬರ್ಡನ್ ಫೀಲ್ ಆಗ್ತಾ ಇದೆ. ಕೆರಿಯರ್ನಲ್ಲಿ ಯಾವುದಾದ್ರೊಂದು ಸಿಚುವೇಶನ್ ಅಡ್ಡ ಬಂದಿರ್ಬೋದು, ಫೈನಾನ್ಷಿಯಲಿ ಪ್ರಾಬ್ಲಮ್ಸ್ ಬರ್ತಾ ಇದೆ, ಅಗತ್ಯವಿಲ್ಲದ ಎಕ್ಸ್ಪೆನ್ಸಸ್ ಆಗ್ತಾ ಇರ್ಬೋದು. ಸೊ ಈ ರೀತಿ ಅವ್ರಿಗೆ ಯಾವುದೋ ಒಂದು ಸಿಚುವೇಶನ್ ಅಡ್ಡ ಬರ್ತಾ ಇದೆ. ನಿಮಗೆ ಕೊಟ್ಟ ಪೇಯ್ನ್ ಅದು ಯಾವುದೋ ಒಂದು ರೀತಿಯಲ್ಲಿ ಅವರು ಫೀಲ್ ಮಾಡ್ತಾ ಇದ್ದಾರೆ. ಈ ವ್ಯಕ್ತಿ ಯಾವುದೋ ಒಂದು ಸಿಚುವೇಶನ್ಗೆ ಒಳಗಾಗಿ ಈ ರೀತಿ ಮಾಡಿರುವ ಸಾಧ್ಯತೆ ಕೂಡ ಇದೆ. ವ್ಯಾಲ್ಯೂ ಆ್ಯಂಡ್ ರಿಯಲೈಸೇಷನ್ ಎನರ್ಜಿ. ನಿಮ್ಮ ಜೊತೆ ತಪ್ಪು ಮಾಡಿದ್ರು, ನಿಮ್ಮನ್ನು ಚೀಟ್ ಮಾಡಿರ್ಬೋದು, ನಿಮ್ಮ ಟ್ರಸ್ಟನ್ನು ಎಂಡ್ ಮಾಡಿರ್ಬೋದು. ಆ ಕಾರಣದಿಂದ ಸಪ್ರೇಷನ್ ಕೂಡ ಆಗಿರ್ಬೋದು, ಅಥವಾ ಸಪ್ರೇಷನ್ ಕಡೆಗೆ ರಿಲೇಷನ್ಶಿಪ್ ಹೋಗ್ತಾ ಇರ್ಬೋದು. ಈಗ ಮಾತ್ರ ಅವರಿಗೆ ನಿಮ್ಮ ವ್ಯಾಲ್ಯೂ ಅನ್ನೋದು ಅರ್ಥ ಆಗ್ತಾ ಇದೆ. ಅವ್ರು ಏನನ್ನು ದೂರ ಮಾಡ್ಕೊಂಡಿದ್ದಾರೆ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ನಿಮ್ಮಂಥ ಪ್ಯೂರ್ ಹಾರ್ಟ್ ಇರುವ ವ್ಯಕ್ತಿಯನ್ನು ಅವರ ಲೈಫ್ನಿಂದ ದೂರ ಮಾಡಿಬಿಟ್ಟಿದ್ದಾರೆ ಅನ್ನೋ ರಿಯಲೈಸೇಷನ್ ಬರ್ತಾ ಇದೆ. ನಿಮ್ಮ ಪ್ರೆಸೆನ್ಸ್ ಎನರ್ಜಿ ಯಾವ ರೀತಿ ಇತ್ತು ಅಂದರೆ, ನಿಮ್ಮ ಪ್ರೆಸೆನ್ಸ್ ಅವರ ಲೈಫ್ಗೆ ಲಕ್ಕಿ ಚಾರ್ಮ್ ಥರ ಇತ್ತು. ನೀವು ಅವ್ರ ಜೊತೆ ಇದ್ದಾಗ ಅವರ ಎಲ್ಲ ವಿಷಯಗಳು ಸಕ್ಸಸ್ ಆಗ್ತಾ ಇರ್ಬೋದು, ಅಥವಾ ಪೀಸ್ ಇರ್ಬೋದು, ಅವರ ಮನಸ್ಸಿಗೆ ನೆಮ್ಮದಿ ಇರ್ಬೋದು. ನಿಮ್ಮ ಪ್ರೆಸೆನ್ಸ್ ಅವರ ಲೈಫ್ಗೆ ಪಾಸಿಟಿವ್ ಎನರ್ಜಿ ತರ್ತಾ ಇತ್ತು. ಆದರೆ ಅವರು ನಿಮ್ಮ ವ್ಯಾಲ್ಯೂ ಆಗ ಅರ್ಥ ಮಾಡ್ಕೊಳ್ಳಿಲ್ಲ, ನಿಮ್ಮನ್ನು ಅಂಡರ್ಸ್ಟ್ಯಾಂಡ್ ಮಾಡಲಿಲ್ಲ. ಇವತ್ತು ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮಿಂದ ದೂರ ಹೋಗಿರೋದಕ್ಕೆ, ಡಿಸ್ಟೆನ್ಸ್ ಕ್ರಿಯೇಟ್ ಮಾಡಿರೋದಕ್ಕೆ ರಿಗ್ರೆಟ್ ಆಗ್ತಾ ಇದೆ. ನೀವು ಯಾವಾಗ ಬೇಕಾದರೂ ಎಮೋಷ್ನಲಿ ಇರಲಿ, ಫೈನಾನ್ಷಿಯಲಿ ಇರಲಿ, ಯಾವ ಹೆಲ್ಪ್ ಬೇಕಾದರೂ ಅವರಿಗೆ ನೀವು ನಿಮ್ಮಿಂದ ಸಾಧ್ಯ ಆದಷ್ಟು ಮಾಡ್ತಾಯಿದ್ರಿ. ಇದು ಅವರಿಗೆ ಇವತ್ತು ತುಂಬ ಡೌನ್ ಫೀಲ್ ಮಾಡಿಸ್ತಾ ಇದೆ. ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ.
ಕಮಿಟ್ಮೆಂಟ್ ಆ್ಯಂಡ್ ಡಿಫ್ರೆನ್ಸ್. ಇಲ್ಲಿ ನಿಮ್ಮಿಬ್ಬರ ನಡುವೆ ಫ್ಯಾಮಿಲಿ ಡಿಫ್ರೆನ್ಸಸ್ ಇರ್ಬೋದು, ಕಲ್ಚರ್ ಡಿಫ್ರೆನ್ಸಸ್ ಇರ್ಬೋದು, ರಿಲಿಜನ್ ಡಿಫ್ರೆನ್ಸಸ್ ಇರ್ಬೋದು, ಸ್ಟೇಟಸ್ ಡಿಫ್ರೆನ್ಸಸ್ ಇರ್ಬೋದು, ಅಥವಾ ರಿಲೇಷನ್ಶಿಪ್ಗೆ ಸಂಬಂಧಪಟ್ಟ ಬೇರೆ ಡಿಫ್ರೆನ್ಸಸ್ ಕೂಡ ಆಗಿರ್ಬೋದು. ಏಜ್ ಗ್ಯಾಪ್ ಕೂಡ ಕೆಲವರಲ್ಲಿ ಇರ್ಬೋದು. ಈ ಡಿಫ್ರೆನ್ಸಸ್ ಕಾರಣದಿಂದ ನಿಮ್ಮ ಪಾರ್ಟ್ನರ್ ನಿಮ್ಮಿಂದ ದೂರ ಹೋಗಿರ್ಬೋದು, ಅಥವಾ ಬೇಕು ಅಂತಲೇ ಡಿಸ್ಟೆನ್ಸ್ ಕ್ರಿಯೇಟ್ ಮಾಡಿರ್ಬೋದು. ಜನ ಏನು ಹೇಳ್ತಾರೆ, ಸೊಸೈಟಿ ಏನು ಹೇಳುತ್ತೆ ಅನ್ನೋ ಯೋಚನೆ ಅವರಿಗೆ ತುಂಬ ಇಂಪಾರ್ಟೆನ್ಸ್ ಆಗಿತ್ತು. ಅವರು ಅವರ ಮನಸ್ಸಿನಂತೆ ಬದುಕೋದಕ್ಕಿಂತ ಬೇರೆಯವರ ಒಪಿನಿಯನ್ ಪ್ರಕಾರ ಬದುಕೋದಕ್ಕೆ ಇಷ್ಟಪಟ್ಟಿರ್ಬೋದು. ಅದೇ ಕಾರಣಕ್ಕೆ ನಿಮ್ಮ ಮನಸ್ಸಿಗೆ ನೋವು ಕೊಟ್ಟಿರ್ಬೋದು, ನಿಮ್ಮನ್ನು ಹರ್ಟ್ ಮಾಡಿರ್ಬೋದು. ಆದರೆ ಈಗ ಅವರಿಗೆ ಒಂದು ರಿಯಲೈಸೇಷನ್ ಆಗ್ತಾ ಇದೆ, ಮನುಷ್ಯ ಸೊಸೈಟಿಗಾಗಿ ಬದುಕೋದಲ್ಲ, ಅವರ ಲೈಫ್ಗಾಗಿ ಅವರು ಬದುಕಬೇಕು ಅಂತ. ಈ ವಿಷಯ ಅವರಿಗೆ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಇದೆ. ಈಗ ತುಂಬ ಲೇಟ್ ಆಗಿಬಿಟ್ಟಿದೆ ಅನ್ನೋ ಫೀಲಿಂಗ್ ಅವರಲ್ಲಿದೆ. ಈ ರಿಲೇಷನ್ಶಿಪ್ ನಿಮ್ಮ ಕಡೆಯಿಂದ ಕಂಪ್ಲೀಟಾಗಿ ಮುಗ್ದಿದೆ ಅನ್ನೋ ಭಯ ಅವರೊಳಗಿದೆ. ಇನ್ನೂ ಏನು ಉಳಿದಿಲ್ಲ, ಈ ರಿಲೇಷನ್ಶಿಪ್ ಮುಗಿದು ಹೋಯಿತು ಅನ್ನೋ ಫೀಲಿಂಗ್ ಅವರನ್ನು ಕಾಡ್ತಾ ಇದೆ. ಒಳಗಿನಿಂದ ಡೌನ್ ಆಗ್ತಾ ಇದ್ದಾರೆ, ತುಂಬ ಬ್ರೋಕನ್ ಆಗ್ತಾ ಇದ್ದಾರೆ. ಯಾಕೆಂದರೆ ಅವರು ಈಗ ರಿಲೇಷನ್ಶಿಪ್ಗಾಗಿ ಎಫರ್ಟ್ ಹಾಕಬೇಕು ಅಂತ ಬಯಸ್ತಾ ಇದ್ದಾರೆ. ಒಂದು ರಿಲೇಷನ್ಶಿಪ್ಪಲ್ಲಿ ಈಕ್ವಲ್ ಗಿವ್ ಆ್ಯಂಡ್ ಟೇಕ್ ಇರಬೇಕು. ಯಾವತ್ತಿಗೂ ಒಬ್ಬರೇ ಎಫರ್ಟ್ಸ್ ಹಾಕೋದಕ್ಕೆ ಆಗೋದಿಲ್ಲ. ಈಗ ನಿಮ್ಮ ಪಾರ್ಟ್ನರ್ ಕೂಡ ಎಫರ್ಟ್ಸ್ ಹಾಕಬೇಕು ಅಂತ ಬಯಸ್ತಾ ಇದ್ದಾರೆ. ರಿಯೂನಿಯನ್ ಎನರ್ಜಿ. ಈ ಪರ್ಸನ್ ರಿಯೂನಿಯನ್ ಬೇಕು ಅಂತ ಬಯಸ್ತಾ ಇದ್ದಾರೆ. ನಿಮ್ಮ ಲವ್, ನಿಮ್ಮ ಕೇರ್, ನಿಮ್ಮ ರೆಸ್ಪೆಕ್ಟ್ ಅವ್ರಿಗೆ ಬೇಕು ಅನ್ನೋ ರೀತಿ ಫೀಲ್ ಮಾಡ್ತಾ ಇದ್ದಾರೆ. ನಿಮ್ಮ ರೀತಿ ಟ್ರೀಟ್ ಮಾಡುವಂತಹ ವ್ಯಕ್ತಿ ಯಾರೂ ಅವರ ಲೈಫ್ನಲ್ಲಿ ಇಲ್ಲ ಅನ್ನೋದು ಅವರಿಗೆ ಅರ್ಥ ಆಗಿದೆ. ನೀವು ಅವರನ್ನು ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತಾ ಇದ್ರೋ ಅದರ ವ್ಯಾಲ್ಯೂ ಈಗ ಗೊತ್ತಾಗ್ತಾ ಇದೆ. ಅವರು ಫ್ರಸ್ಟ್ರೇಷನ್ನಲ್ಲಿದ್ದಾರೆ, ತುಂಬ ಹೋಪ್ಲೆಸ್ ಫೀಲ್ ಮಾಡ್ತಾ ಇದ್ದಾರೆ. ಅವರ ಈಗೋ ಕೂಡ ಕಂಪ್ಲೀಟಾಗಿ ಡೌನ್ ಆಗುವ ಸ್ಟೇಜ್ಗೆ ಬಂದಿದೆ. ಮೊದಲು ನಿಮ್ಮ ಮುಂದೆ ಅವರನ್ನೇ ಅವರು ಹೈ ಅಲ್ಲಿ ನೋಡ್ತಾ ಇದ್ರು, ನಿಮ್ಮನ್ನು ಈಕ್ವಲ್ ಅಂತ ನೋಡ್ತಾ ಇರಲಿಲ್ಲ. ಆದರೆ ಈಗ ಅವರ ಈಗೋ ಸಂಪೂರ್ಣವಾಗಿ ಬ್ರೇಕ್ ಆಗಿರುವ ಎನರ್ಜಿ ಇದೆ. ಮಿಸ್ಸಿಂಗ್ ಆ್ಯಂಡ್ ಪಾಸ್ಟ್ ಮೆಮೊರೀಸ್ ಎನರ್ಜಿ. ಅವರು ತುಂಬ ನೆಗೆಟಿವ್ ಮೈಂಡ್ಸೆಟ್ನಲ್ಲಿದ್ದಾರೆ. ನಿಮ್ಮ ಜೊತೆ ಕಳೆದ ಟೈಮನ್ನು ಮತ್ತೆ ಪಡೀಬೇಕು ಅಂತ ಅನ್ನಿಸ್ತಾ ಇದೆ. ನಿಮ್ಮ ಲವ್, ನಿಮ್ಮ ಸಪೋರ್ಟ್, ನಿಮ್ಮ ಜೊತೆ ಇದ್ದ ಮೆಮೊರೀಸ್ ಎಲ್ಲವನ್ನು ತುಂಬ ಮಿಸ್ಸಿಂಗ್ ಮಾಡ್ತಾ ಇದ್ದಾರೆ. ನಿಮ್ಮ ಜೊತೆ ಕಳೆದ ಪ್ರತಿಯೊಂದು ಕ್ಷಣವೂ ಒಳ್ಳೆಯ ಕ್ಷಣ ಅವರಿಗೆ ನೆನಪಾಗ್ತಾ ಇದೆ. ಈಗ ನಿಮ್ಮಿಬ್ಬರ ನಡುವೆ ಡಿಸ್ಟೆನ್ಸ್ ಬಂದಿದೆ, ಡಿಟ್ಯಾಚ್ಮೆಂಟ್ ಬಂದಿದೆ, ನಿಮ್ಮ ಯೋಚನೆ ಕೂಡ ಬದಲಾಗಿದೆ ಅನ್ನೋದು ಅವ್ರಿಗೆ ಗೊತ್ತಾಗಿದೆ. ಈ ರಿಲೇಷನ್ಶಿಪ್ ಬಗ್ಗೆ, ಈ ಕನೆಕ್ಷನ್ ಬಗ್ಗೆ ನೀವೀಗ ಮೊದಲಿನ ಹಾಗಿಲ್ಲ ಅನ್ನೋದು ಅವರಿಗೆ ಅರ್ಥ ಆಗಿದೆ. ಅದೇ ಕಾರಣಕ್ಕೆ ಅವರು ಒಳಗಿನಿಂದ ತುಂಬ ಡೌನ್ ಫೀಲ್ ಮಾಡ್ತಾ ಇದ್ದಾರೆ, ತುಂಬ ಹೋಪ್ಲೆಸ್ ಫೀಲ್ ಮಾಡ್ತಾ ಇದ್ದಾರೆ. ಹಿಡನ್ ಆ್ಯಕ್ಷನ್ ಆ್ಯಂಡ್ ರಿಯೂನಿಯನ್ ಎನರ್ಜಿ. ನಿಮ್ಮ ಪಾರ್ಟ್ನರ್ ನಿಮ್ಮ ಜೊತೆ ರಿಯೂನಿಯನ್ ಆಗಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಅವರು ನಿಮ್ಮ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮ ಜೊತೆ ಇರಬೇಕು ಅನ್ನೋ ಆಸೆ ಅವರಲ್ಲಿದೆ. ನಿಮ್ಮ ಲವ್ ಅವರಿಗೆ ಬೇಕಾಗಿದೆ. ನಿಮ್ಮ ಜೊತೆ ಈ ರಿಲೇಷನ್ಶಿಪ್ಪನ್ನು ಕಂಟಿನ್ಯೂ ಮಾಡಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮನ್ನು ಕುರಿತು ಅವರು ಕೆಲವು ಹಿಡನ್ ಆ್ಯಕ್ಷನ್ಸ್ ತಗೊಳ್ತಿದ್ದಾರೆ. ಈಗ ನಿಮಗೆ ಅದು ಕಾಣಿಸ್ತಾ ಇರ್ಬೋದು, ಆದರೆ ಮುಂದೆ ಅದು ನಿಮಗೆ ಗೊತ್ತಾಗುವ ಎನರ್ಜಿ ಇದೆ. ಕಮಿಟ್ಮೆಂಟ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಲವ್ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇರುವ ವಿಷಯಗಳನ್ನು ಕಂಪ್ಲೀಟ್ ಮಾಡಬೇಕು ಅಂತ ಬಯಸ್ತಾ ಇದ್ದಾರೆ. ಫ್ಯಾಮಿಲಿ ಪ್ರಾಬ್ಲಮ್ಸ್ ಕಾರಣದಿಂದ ಅಥವಾ ಫ್ಯಾಮಿಲಿ ಒಪ್ಪದ ಕಾರಣದಿಂದ ಮೊದಲು ಅವರು ಫ್ಯಾಮಿಲಿಯ ಮಾತಿನಂತೆ ನಡ್ಕೊಂಡಿರ್ಬೋದು. ಆದರೆ ಈಗ ಅವರ ಮನಸ್ಸಿನ ಮಾತು ಕೇಳಬೇಕು ಅನ್ನೋ ಎನರ್ಜಿ ಇದೆ. ಫ್ಯಾಮಿಲಿ ಮಧ್ಯದಲ್ಲಿ ಬಂದರೂ ಕೂಡ ಫ್ಯಾಮಿಲಿಗೆ ಒಪ್ಪಿಸ್ಬೇಕು ಅನ್ನೋ ಮನಸ್ಥಿತಿಯಲ್ಲಿದ್ದಾರೆ. ನಿಮಗಾಗಿ ಫ್ಯಾಮಿಲಿಯ ಜೊತೆ ಮಾತಾಡಬೇಕು ಅನ್ನೋ ರೀತಿಯ ಎನರ್ಜಿಯಲ್ಲಿದ್ದಾರೆ. ಇಲ್ಲಿವರೆಗೆ ಗಿವ್ ಅಪ್ ಮಾಡಿದ್ರೂ ಕೂಡ ಈಗ ಮತ್ತೆ ಪ್ರಯತ್ನ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಅವರ ಹೃದಯದಲ್ಲಿ ತುಂಬ ಫೀಲಿಂಗ್ಸನ್ನು ಒತ್ತಿ ಹಿಡಿದಿದ್ದಾರೆ. ಇನ್ನು ಅವನ್ನೆಲ್ಲ ನಿಮಗೆ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಬಯಸ್ತಾ ಇದ್ದಾರೆ. ಅವರ ಎಮೋಷನ್ಸ್, ಅವರ ಲವ್ ಎಲ್ಲವನ್ನು ನಿಮಗೆ ತಿಳಿಸ್ಬೇಕು ಅನ್ನೋ ರೀತಿ ಎನರ್ಜಿಯಲ್ಲಿದ್ದಾರೆ. ರಿಗ್ರೆಟ್ ಆ್ಯಂಡ್ ಕಾನ್ಫ್ಲಿಕ್ಟ್ ಎನರ್ಜಿ. ಅವರು ನಿಮ್ಮ ಜೊತೆ ತುಂಬ ಆರ್ಗ್ಯುಮೆಂಟ್ಸ್ ಮಾಡಿರ್ಬೋದು, ಜಗಳ ಮಾಡಿದ್ದಾರೆ, ಅಥವಾ ತುಂಬ ರೂಡಾಗಿ ಬಿಹೇವ್ ಮಾಡಿದ್ದಾರೆ. ರೂಡಾಗಿರುವ ಮಾತುಗಳನ್ನು ಹೇಳಿರ್ಬೋದು. ಈ ರಿಲೇಷನ್ಶಿಪ್ ಬೇಡ, ಈ ಕನೆಕ್ಷನ್ ಬೇಡ ಅನ್ನೋ ರೀತಿಯ ಮಾತುಗಳನ್ನು ಹೇಳಿರ್ಬೋದು. ಆ ಮಾತುಗಳು ನಿಮಗೆ ತುಂಬ ಹರ್ಟ್ ಆಗಿತ್ತು. ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ಗೆ ನೋವಾಗಿತ್ತು. ಒಬ್ಬ ವ್ಯಕ್ತಿ ಏನು ಬೇಕಾದರೂ ಮಾತಾಡಬಹುದು ಅಂತಲ್ಲ, ಹೇಗೆ ಬೇಕಾದರೂ ಟ್ರೀಟ್ ಮಾಡಬಹುದು ಅಂತಲ್ಲ. ನಿಮಗೂ ಸೆಲ್ಫ್ ರೆಸ್ಪೆಕ್ಟ್ ಇದೆ. ಇವತ್ತು ಅವರು ಹೇಳಿದ ಪ್ರತಿಯೊಂದು ಮಾತಿಗೂ ರಿಗ್ರೆಟ್ ಮಾಡ್ತಾ ಇದ್ದಾರೆ. ಅವರು ನಿಮ್ಮನ್ನು ಹೇಗೆ ಟ್ರೀಟ್ ಮಾಡಿದ್ರು, ಹೇಗೆ ಹರ್ಟ್ ಮಾಡಿದ್ರು ಅದರ ಬಗ್ಗೆ ತುಂಬ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ಇದನ್ನು ಹೇಗೆ ಸರಿ ಮಾಡೋದು, ಹೇಗೆ ಅವ್ರ ಜೊತೆ ಮಾತಾಡಲಿ, ಹೇಗೆ ಮತ್ತೆ ಎಲ್ಲವನ್ನು ಮೊದಲಿನ ರೀತಿ ಮಾಡಲಿ ಅನ್ನೋ ಕನ್ಫ್ಯೂಷನ್ ಅವರೊಳಗಿದೆ. ಅವರಿಗೆ ದಾರಿ ಅನ್ನೋದು ಕಾಣ್ತಾ ಇಲ್ಲ. ಡೀಪ್ ಒಳಗಿನಿಂದ ಅವರು ಕಂಪ್ಲೀಟಾಗಿ ಡೌನ್ ಆಗುವ ಎನರ್ಜಿಯಲ್ಲಿದ್ದಾರೆ. ಟ್ರಾನ್ಸ್ಫರ್ಮೇಷನ್ ಆ್ಯಂಡ್ ಎಸಿಟೇಷನ್ ಎನರ್ಜಿ. ಅವರು ಮುಂದೆ ಬರಬೇಕು ಅಂತ ಬಯಸ್ತಾ ಇದ್ದಾರೆ. ನಿಮಗಾಗಿ ಆ್ಯಕ್ಷನ್ ತೊಗೊಳ್ಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಎಲ್ಲವನ್ನು ಸರಿ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಆದರೆ ಅವರೇ ತಮ್ಮ ತಪ್ಪುಗಳ ಕಾರಣದಿಂದ ಮುಂದೆ ಬರೋದಕ್ಕೆ ಹಿಂಜರಿತಾ ಇದ್ದಾರೆ. ನಾನು ಯಾವ ಮುಖದಿಂದ ಅವ್ರ ಮುಂದೆ ಹೋಗಲಿ, ಯಾವ ಮುಖದಿಂದ ಫೇಸ್ ಮಾಡಲಿ ಅನ್ನೋ ಪ್ರಶ್ನೆಗಳು ಅವರನ್ನು ಕಾಡ್ತಾ ಇದೆ. ಅವರೊಳಗೆ ದೊಡ್ಡ ಟ್ರಾನ್ಸ್ಫರ್ಮೇಷನ್ ನಡೀತಾ ಇದೆ. ಬದಲಾವಣೆ ಬರ್ತಾ ಇದೆ. ನಿಧಾನವಾಗಿ ಚೇಂಜ್ ಆಗ್ತಾ ಇದ್ದಾರೆ. ಅವರ ತಪ್ಪುಗಳು ಈಗ ಅವರಿಗೆ ಕ್ಲಿಯರಾಗಿ ಕಾಣಿಸ್ತಾ ಇದೆ. ನಿಮ್ಮ ಮುಂದೆ ಬಂದು ಮಾತಾಡೋದಕ್ಕೆ, ಫೀಲಿಂಗ್ಸ್ ಎಕ್ಸ್ಪ್ರೆಸ್ ಮಾಡೋದಕ್ಕೆ ತುಂಬ ಹಿಂಜರಿಕೆ ಆಗ್ತಾ ಇದೆ. ಅವರಿಂದ ದೊಡ್ಡ ತಪ್ಪಾಗಿದೆ. ಪಾಸ್ಟ್ನಲ್ಲಿ ಏನೇ ಆಗಿರಲಿ ಅಥವಾ ಈಗ ಆಗಿರಲಿ ಅವರು ಮಾಡಿದ ತಪ್ಪುಗಳನ್ನು ಅವರು ಒಪ್ಕೊಳ್ಳೋದಕ್ಕೆ ಶುರು ಮಾಡಿದ್ದಾರೆ. ಯಾರಿಗೆ ನಿಜವಾಗ್ಲೂ ರಿಗ್ರೆಟ್ ಇರುತ್ತೋ ಅವರಿಗೆ ಮಾತ್ರ ಈ ರೀತಿಯ
ಹಿಂಜರಿಕೆ ಅನ್ನೋದು ಬರುತ್ತೆ. ತಪ್ಪು ಮಾಡಿ ಕೂಡ ಯಾವುದೇ ಫೀಲಿಂಗ್ಸ್ ಇಲ್ಲದೆ ಇದ್ದವರು ಸುಲಭವಾಗಿ ಫೇಸ್ ಮಾಡ್ತಾರೆ. ಆದರೆ ನಿಜವಾಗ್ಲೂ ಅವರ ತಪ್ಪಿನ ಅರಿವು ಬಂದವರಿಗೆ ಮುಂದೆ ಬರೋದು ಸುಲಭ ಆಗಿರೋದಿಲ್ಲ. ಅದೇ ಎನರ್ಜಿಯಲ್ಲಿದ್ದಾರೆ. ಮ್ಯಾನಿಫೆಸ್ಟೇಷನ್ ಎನರ್ಜಿ. ನಿಮ್ಮ ಪಾರ್ಟ್ನರ್ ನಿಮ್ಮನ್ನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ. ನೀವು ಅವರನ್ನು ಮ್ಯಾನಿಫೆಸ್ಟ್ ಮಾಡ್ತಾ ಇರ್ಬೋದು. ಆದರೆ ನಿಮ್ಮ ಪಾರ್ಟ್ನರ್ ಅವರ ಮನಸ್ಸಿನಲ್ಲಿ ನಿಮ್ಮ ಜೊತೆ ಲಾಂಗ್ ಟರ್ಮ್ ರಿಲೇಷನ್ಶಿಪ್ ಇರಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಈ ರಿಲೇಷನ್ಶಿಪ್ ಮತ್ತೆ ಪಾಸಿಟಿವ್ ಆಗಬೇಕು ಅಂತ ಬಯಸ್ತಾ ಇದ್ದಾರೆ. ಈ ಎಲ್ಲವನ್ನು ಅವರ ಮನಸ್ಸಿನಲ್ಲಿ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ. ಹೊರಗಿನಿಂದ ಅವರು ಶೋ ಮಾಡದೇ ಇರ್ಬೋದು, ನಿಮ್ಮ ಜೊತೆ ಕಮ್ಯುನಿಕೇಷನ್ ಇಲ್ಲದೆ ಇರ್ಬೋದು, ಆದರೆ ಮನಸ್ಸಿನ ಒಳಗಡೆ ನಿಮ್ಮ ಜೊತೆ ಮತ್ತೆ ಹ್ಯಾಪಿ ಆಗಿರುವಂತಹ ರಿಲೇಷನ್ಶಿಪ್ ಇರಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಹೋಪ್, ಕರೇಜ್ ಆ್ಯಂಡ್ ಪಾಸಿಟಿವ್ ಚೇಂಜ್ ಎನರ್ಜಿ. ತುಂಬ ವರಿ, ಸ್ಟ್ರೆಸ್, ರಿಗ್ರೆಟ್ ಇವೆಲ್ಲ ಅವರೊಳಗಿತ್ತು. ಆದರೆ ಬಹಳ ಬೇಗ ಮತ್ತೆ ಸ್ಮೈಲ್ ಮಾಡುವ ಎನರ್ಜಿ ಕಾಣಿಸ್ತಾ ಇದೆ. ನಿಮ್ಮ ಕಡೆಗೆ ಬರುವ ಕರೇಜ್ ತರ್ತಾ ಇದ್ದಾರೆ. ಈ ರಿಲೇಷನ್ಶಿಪ್ಪನ್ನು ಮತ್ತೆ ಬದಲಾಯಿಸಬೇಕು, ಮತ್ತು ಪಾಸಿಟಿವ್ ಮಾಡಬೇಕು, ಎಲ್ಲವನ್ನು ಮೊದಲಿನಂತೆ ಮಾಡಬೇಕು ಅನ್ನೋ ಕರೇಜ್ ನಿಧಾನವಾಗಿ ಅವರೊಳಗಡೆ ಬರ್ತಾ ಇದೆ. ಸೊ ಇದು ಇವತ್ತಿನ ಈ ಪರ್ಸನ್ನ ಈವ್ನಿಂಗ್ ಎನರ್ಜಿ. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ. ಇನ್ನೊಂದು ಬ್ಯೂಟಿಫುಲ್ ರೀಡಿಂಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಗಾಡ್ ಬ್ಲೆಸ್ ಯು ಆಲ್.